ಹಾಸನಾಂಬೆಯ ದರ್ಶನಕ್ಕೆ ಅಂತಂತ ಬಂದಂತಹ ಒಬ್ಬರು ಭಕ್ತರ ಚೈನ್ ಗೋಲ್ಡ್ ಚೈನ್ ಕಳೆದು ಹೋಗಿತ್ತಂತೆ. ಸೊ ಈ ಟೈಮ್ನಲ್ಲಿ ಏನಾಯಿತು ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತೀವಿ. ಶಕ್ತಿ ದೇವತೆ ಹಾಸನಾಂಬೆ ಸನ್ನಿಧಿಯಲ್ಲಿ ಭಕ್ತಿಯ ಸಂಚಲನ. ದರ್ಶನದ ವೇಳೆ ಮಾಂಗಲ್ಯ ಸರವನ್ನ ಮಹಿಳೆಯೊಬ್ಬರು ಕಳ್ಕೊಂಡಿರ್ತಾರೆ. ಸರತಿ ಸಾಲಲ್ಲಿ ಬರುವಾಗ ಆ ಚಿನ್ನದ ಮಾಂಗಲ್ಯ ಸರ ಕಟ್ಟಾಗಿ ಬಿದ್ದುಬಿಟ್ಟಿರುತ್ತೆ. ಮೈಸೂರಿನಿಂದ ಹಾಸನಾಂಬೆ ದರ್ಶನಕ್ಕೆ ಗೀತಾ ಅನ್ನೋ ಭಕ್ತೆ ಬಂದಿರ್ತಾರೆ. ಸರತಿ ಸಾಲಲ್ಲಿ ಬಂದಂತಹ ಸಂದರ್ಭದಲ್ಲಿ ಇನ್ನೊಬ್ಬ ಭಕ್ತನಿಗೆ ಆ ಚಿನ್ನದ ಸರ ಸಿಗುತ್ತೆ. ಸುಮಾರು 6 ಲಕ್ಷ ಮೌಲ್ಯದ ಚಿನ್ನದ ಸರವನ್ನ ಆ ವ್ಯಕ್ತಿ ಮರಳಿಸಿದ್ದಾನೆ. ಅಕ್ಷರಶಃ ದೇವರ ರೂಪದಲ್ಲಿ ಆ ವ್ಯಕ್ತಿ ಮಹಿಳೆಗೆ ಕಾಣಿಸಿದ್ದಾರೆ. ಮಾಂಗಲ್ಯ ಸರವನ್ನ ಕಳ್ಕೊಂಡು ಬಹಳ ಕಂಗೆಟ್ಟಿದ್ರು ಅವರು. 6 ಲಕ್ಷದ್ದು ಅಂತ ಅಂದರೆ ಲೆಕ್ಕ ಹಾಕಿ ನೀವು, ಎಷ್ಟೊಂದು ಗೋಲ್ಡ್ ಇತ್ತು ಅದರಲ್ಲಿ. ಆಲ್ಮೋಸ್ಟ್ ಒಂದು 50-55 ಗ್ರಾಮ್ ಅಂತೂ ಇದ್ದೇ ಇರುತ್ತೆ. ಇದನ್ನು ಚಿನ್ನದ ಗಾಡಿ ಸಿಕ್ಕೋಗಿದೆ ಅಂತ ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ ಮಕ್ಕಳು ತಂದುಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾವು ಅನೌನ್ಸ್ ಮಾಡಿದ್ವಿ. ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಗುರುತನ್ನು ಹೇಳ್ಕೊಂಡು ಮೈಸೂರಿನ ನಮ್ಮ ತಾಯಿ ಅಂತ ಬಂದಿದ್ದಾರೆ. ಅವರು ಕರೆಕ್ಟಾಗಿ ಅದನ್ನು ಗುರುತು ಹೇಳಿದ್ದಾರೆ. ಈ ದೇವಸ್ಥಾನ ಮುಂಭಾಗದಲ್ಲಿ ಅದನ್ನು ಇದು ಸರಿ ಇದೆಯಮ್ಮ ನೋಡ್ಕೊಂಡು ಇದೆ ಅಲ್ವಾ ಅಂತ ಹೇಳಿ ದಯಮಾಡಿ ಇದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಆಯಿತಾ? ಒಳ್ಳೆಯದಾಗಿ ಪವಾಡಗಳು ನಡೆಯುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ನಂಬಿಕೆ ಅದು ಎಲ್ಲವೂ ಕೂಡ. ಆಸ್ತಿಕರಾಗಿರೋದ್ರಿಂದ ದೇವರೇ ನನಗೆ ವಾಪಸ್ ಚಿನ್ನದ ಸರವನ್ನು ಮರಳಿಸಿದ್ರು ಅನ್ನೋದು ಅವ್ರ ನಂಬಿಕೆ. ನೋಡಿ, ಇಲ್ಲಾಂದರೆ ಅಷ್ಟು ದೊಡ್ಡ ಕ್ಯೂನಲ್ಲಿ ಯಾರೋ ಒಬ್ಬರು ಅದನ್ನು ನೋಡಿ, ಈಗಿನ ಕಾಲದಲ್ಲಿ 1 ಗ್ರಾಮ್ ಸಿಕ್ಕಿದ್ರು ಕೂಡ ಅದನ್ನು ಜೇಬಿಗೆ ಇಳಿಸ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ವಾಪಸ್ ಕೊಡಬೇಕು ಅನ್ನೋ ಮನಸ್ಸು ಕೊಟ್ಟಿದ್ದು ಕೂಡ ದೇವರೇ ಇರ್ಬೋದು ಅನ್ನೋದು ಒಂದು ನಂಬಿಕೆ. ಹೀಗಾಗಿ ಅವರು ಕೂಡ ಖುಷಿಗೊಂಡಿದ್ದಾರೆ.